ಸೇಫ್ಟಿ ಮಾಡ್ತೀವಿ, ಒಳ್ಳೆ ಸಪ್ರೇಟ್ ಆಗಿ ಕವರ್ ಮಾಡ್ತೀವಿ, ಶೀಟ್ ಎಳೆದಾಡ ನಿಲ್ಲಿಸ್ತೀವಿ, ಈ ಥರ ಎಲ್ಲ ಮೇಂಟೈನ್ ಮಾಡ್ತೀವಲ್ಲ. ಆ ಥರ ಮೇಂಟೈನ್ ಮಾಡಿದಾಗ ನಮಗೆ ಬಾಕ್ಸ್ ಕ್ವಾಲಿಟಿ ಮೇಂಟೈನ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ನಾವು ಅವ್ರನ್ನ ಪರ್ಮಿಷನ್ ತಗೋಬೇಕು. ಯಾವಾಗ ಔಷಧಿ ಹೊಡಿತೀವಿ ಒಂಚೂರು ಹೇಳಪ್ಪ. ಅಟ್ಲೀಸ್ಟ್ ಅವರಿಗೆ ನಾಳೆ ಔಷಧಿ ಹೊಡಿತಾರೆ ಅಂದ್ರೆ, ಈಗ ಬೆಳಗ್ಗೆ ಎಕ್ಸಾಂಪಲ್ ಇದು ಎಲ್ಲರಿಗೊಂದು ಪ್ರಶ್ನೆ, ಯಾಕಂದ್ರೆ ನಿಮ್ಮ ಸುತ್ತ ಔಷಧಿ ಜಾಸ್ತಿ ಹೊಡಿತಾರೆ, ನೀವೇ ಹೊಡಿತೀರಾ ಅಥವಾ ಬೇರೆ ಹೊಡಿತಾರೆ ಅಂದಾಗ ಇಲ್ಲಿ ಪೆಟ್ಟಿಗೆಯಲ್ಲಿ ಕಂಪ್ಲೀಟ್ ಆಗಿ ಈಗ ದಾಳಿಂಬೆ ಬೆಳೆದವರು ಅವ್ರೇನ್ ಮಾಡ್ತಾರೆ, ಕಂಪ್ಲೀಟ್ ಆಗಿ 2 ದಿನಕ್ಕೊಂದ್ಸತಿ ಹೊಡಿತಾರೆ. ಅಂತ ಜಾಗದಲ್ಲಿ ಇಡ್ಲೇ ಬೇಡ್ರಿ ಅಂತ ರೆಫರ್ ಮಾಡ್ತೀನಿ ನಾನು. ಸರಿನಾ? ಇಲ್ಲ ಸರ್ ನಾನು ಮಾವು ಬೇರೆ ಬೆಳೆ ಬೆಳಿತೀನಿ, ತಿಂಗಳಿಗೂ 2 ತಿಂಗಳಿಗೆ ಒಂದ್ಸತಿ ಹೊಡಿತೀನಿ, ತಿಂಗಳಿಗೆ 2 ಸತಿ ಹೊಡಿತೀನಿ ಅನ್ನೋರ್ಗೆ ಏನ್ ಮಾಡಿ ಅಂದ್ರೆ, ಇವತ್ತು ಜೇನ್ಪೆಟ್ಟಿಗೆ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ, ಈಗ ನಾಳೆ ಔಷಧಿ ಹೊಡೆಯಕ್ಕೆ ಪ್ಲಾನ್ ಮಾಡಿ ಬೆಳಗ್ಗೆ ಹೊಡೆಯಕ್ಕೆ ಇಮಿಡಿಯೇಟ್ ಆಗಿ ಒಂದು ಬೆಳಗ್ಗೆ 7 ರಿಂದ 9 ಗಂಟೆ ಒಳಗಡೆ ಹೊಡೆಯಕ್ಕೆ ಟ್ರೈ ಮಾಡಿ. ಅವಾಗ ಏನ್ ಮಾಡ್ಬೇಕು, ಹಿಂದಿನ ದಿನ ನಾವೇನ್ ಮಾಡ್ಬೇಕು, ಈ ಎಂಟ್ರೆನ್ಸ್ ಇರುತ್ತಲ್ಲ ಆ ಎಂಟ್ರೆನ್ಸ್ಗೆ ವೇಸ್ಟ್ ಇಟ್ಬಿಟ್ಟು ಮೇಲ್ಗಡೆ ಹನಿ ಚೇಬರ್ನ ಕೊಟ್ಬಿಟ್ಟು ಸಕ್ಕರೆ ಪಾಕ ಕೊಡಬೇಕು. ಸಕ್ಕರೆ ಪಾಕ ಕೊಟ್ಟು ಫುಲ್ ಕ್ಲೋಸ್ ಮಾಡ್ಬೇಕು ಅದನ್ನ. ಅವಾಗ ಇಡೀ ದಿನ ಪೂರ್ತಿ ಮೇಲ್ಗಡೆ ಓಡೋಕ್ಕೆ ಬರೋಕ್ಕೆ ಎಲ್ಲ ಜಾಗ ಇರ್ತದೆ. ಅದು ನಿಮ್ಮಲ್ಲಿ ಇಟ್ಬಿಟ್ಟು ಎಕ್ಸ್ಪೀರಿಯನ್ಸ್ ತೋರಿಸ್ತೀನಿ ನಿಮ್ಗೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಅದು ಇಟ್ಬಿಟ್ಟು ಒಳಗಡೆ ಇಟ್ಬಿಟ್ಟು ನಾವು ಎಂಟ್ರೆನ್ಸ್ ಕೊಟ್ವಿ ಅಂತ ಹೇಳಿದ್ರೆ ಅವಾಗ ಏನು ಮಾಡುತ್ತೆ, ನಾಳೆ ಬೆಳಗ್ಗೆ ನಾವೇನು ಮಾಡಬೇಕು, ಇದು ಹುಳ ಆಚೆ ಹೋಗೋದೇ ಬೆಳಗಿನ ಜಾವದಲ್ಲಿ 6 ಗಂಟೆಯಿಂದ 9 ಗಂಟೆ ಒಳಗೆ 4 ಹೈಜಿಂಗ್ ಮಾಡೋದು. ಅಂದರೆ ಹೂವು ಅರಳೋ ಟೈಮಲ್ಲೇ ಜಾಸ್ತಿ ವಿಸಿಟ್ ಮಾಡೋದು ಆ ಟೈಮಲ್ಲಿ. ಅವಾಗ ಏನು ಮಾಡ್ತೀವಿ ನಾವು, ಇಲ್ಲ ಆ ಟೈಮ್ನ ನಾವು ಬೆಟ್ಟಾಕ್ಬೋದು ಅಂತ ಹೇಳಿದ್ರೆ ಬೆಳಗ್ಗೆನೇ ಔಷಧಿ ಹೊಡೆದ್ರೆ ಒಂದು 3 ಗಂಟೆ ಅಷ್ಟೊತ್ತಿಗೆ ಔಷಧಿ ಪವರ್ ಕಡಿಮೆ ಆಗುತ್ತೆ. 3 ಗಂಟೆ 4 ಗಂಟೆಗೆ ಎಂಟ್ರೆನ್ಸ್ನ ಓಪನ್ ಮಾಡಿದ್ರೆ ಅವಾಗ ಅಷ್ಟು ಉಳಿದು ಜೇನು ಹುಳದ ಹತ್ರ ಹೋಗೋದಿಲ್ಲ. ಅದು ಸ್ವಲ್ಪ ಸಾಯ್ತವೆ, ಬಟ್ ಕಂಪ್ಲೀಟಾಗಿ ಕುಟುಂಬನೇ ಸಾಯೋದನ್ನ ಕಮ್ಮಿ ಮಾಡ್ಬೋದು. ಈ ಥರ ಒಂದು ನಿರ್ವಹಣೆ ಮಾಡಬೇಕು. ಇಲ್ಲ ಅಂದರೆ ಬೆಸ್ಟು ಆ ಜಾಗದಿಂದನೇ ಪೆಟ್ಟಿಗೆನ ಬೇರೆ ಕಡೆ ಇಡೋದು ಬೆಸ್ಟ್. 2 ಆಪ್ಷನ್. ಇಲ್ಲ ಸರ್ ನನಗೆ ಏನೋ ಆಪ್ಷನ್ ಇಲ್ಲ ಅಂದರೆ ಈ ಥರ ಮಾಡ್ಬೋದು. ಇಲ್ಲ ಸರ್ ನನಗೆ ಇನ್ನೊಂದೇನೋ ಬೇರೆ ತೋಟ ಇದೆ 1 ಕಿಲೋಮೀಟರ್ ದೂರ ಇಡ್ತೀನಿ ಅಂದರೆ ಆ ಜಾಗದಲ್ಲಿ ಪೆಟ್ಟಿಗೆ ಇಟ್ಟು ಇಲ್ಲಿ ಔಷಧಿ ಹೊಡೆದು 3 ದಿನ ಆದಮೇಲೆ ತಗೊಂಬಂದು ನಿಮ್ಮ ಜಾಗದಲ್ಲಿ ಇಟ್ಕೋಬೋದು. ಓಕೆನಾ? ಬಂದು ಎಲ್ಲ ಪ್ರಾಕ್ಟಿಕಲ್ ಮಾಡಿ.